ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಹಳೆಯ ವಿಡಿಯೋದಲ್ಲಿ ಕಮೆಂಟ್ಸ್ ಬಗ್ಗೆ ಕಲ್ತ್ವಿ. ಕಮೆಂಟ್ಸನ್ನು ಯಾಕೆ ಒಂದು ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡಿದ್ವಿ. ಇವತ್ತು ನಾವು ಒಂದು ವೇರಿಯೇಬಲ್ ಮತ್ತು ಬೇಸಿಕ್ ಡೇಟಾ ಟೈಪ್ಸ್ ಬಗ್ಗೆ ಕಲಿಯೋಣ. ಓಕೆ, ನಾವು ಒಂದು ಮೂವಿ ಅಥವಾ ಮ್ಯೂಸಿಕ್ ಯಾವುದೇ ಒಂದು ಡೌನ್ಲೋಡ್ ಮಾಡಿದಾಗ ಅದು ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೆ? ಆಬ್ವಿಯಸ್ಲಿ ನಮ್ಮ ಹಾರ್ಡ್ ಡಿಸ್ಕಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅಲ್ವಾ? ಅದೇ ಥರ ಸಿ ಪ್ರೋಗ್ರಾಮಿಂಗಲ್ಲಿ ನಾವು ಯೂಸ್ ಮಾಡುವಂತಹ ವ್ಯಾಲ್ಯೂಸ್ ಮೆಮರಿಯಲ್ಲಿ ಸ್ಟೋರ್ ಆಗುತ್ತೆ. ಈ ಮೆಮರಿ ಸೆಲ್ಸ್ ಆಗಿ ಡಿವೈಡ್ ಆಗಿರುತ್ತೆ. ನಾವು ಇದನ್ನು ಒಂದು ಮೆಮರಿ ಅಂತ ಕನ್ಸಿಡರ್ ಮಾಡೋಣ. ಒಂದು ಮೆಮರಿ ಸೆಲ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಓಕೆ, ಪ್ರತಿಯೊಂದು ಸೆಲ್ಲಿಗೂ ಒಂದೊಂದು ಅಡ್ರೆಸ್ ಇರುತ್ತೆ. ಓಕೆ, ಈ ಅಡ್ರೆಸ್ ಒಂದು ನಂಬರ್ ಆಗಿರುತ್ತೆ. ಓಕೆ, ನಮಗೆ ಈ ನಂಬರನ್ನು ನೆನಪಿಟ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ? ನಾವು ಯಾರನ್ನಾದರೂ ಕರಿಬೇಕಿದ್ರೆ ನಾವು ಅವರ ಹೆಸರನ್ನು ಇಟ್ಕೊಂಡು ಕರಿತೀವಿ. ಅವರ ಫೋನ್ ನಂಬರ್ ಅಥವಾ ಯಾವುದೇ ಒಂದು ನಂಬರನ್ನು ಇಟ್ಕೊಂಡು ಕರೆಯಲ್ಲ, ಯಾಕಂದರೆ ನಮಗೆ ನಂಬರ್ಸ್ ನೆನಪಿಟ್ಕೊಳ್ಳೋದು ತುಂಬ ಕಷ್ಟ. ಓಕೆ, ಇದೇ ಥರ ನಾನು ಒಂದು ವೇರಿಯೇಬಲನ್ನು ನನ್ನ ಪ್ರೋಗ್ರಾಮಲ್ಲಿ ನಾನು ಡಿಕ್ಲೇರ್ ಮಾಡಿದಾಗ ಈ ಮೆಮರಿಯಲ್ಲಿ ಏನಾಗುತ್ತೆ ಅಂದರೆ ಆ ವೇರಿಯೇಬಲಿಗೆ ಒಂದು ಮೆಮರಿ ಸೆಲ್ ಅಸೈನ್ ಆಗುತ್ತೆ. ಓಕೆ, ಆ ವೇರಿಯೇಬಲಿಗೆ ನಾವು ಯಾವ ವ್ಯಾಲ್ಯೂವನ್ನು ಸ್ಟೋರ್ ಮಾಡ್ತೀವೋ ಆರ್ ಅಸೈನ್ ಮಾಡ್ತೀವೋ ಆ ವ್ಯಾಲ್ಯೂ ಆ ವೇರಿಯೇಬಲಿಗೆ ಅಸೈನ್ ಆದಂತಹ ಮೆಮರಿ ಸೆಲ್ಲಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ನಾನು ನನ್ನ ಪ್ರೋಗ್ರಾಮಲ್ಲಿ ಎಕ್ಸ್ ಅಂತ ಒಂದು ವೇರಿಯೇಬಲನ್ನು ಡಿಕ್ಲೇರ್ ಮಾಡಿದರೆ ಒಂದು ಮೆಮರಿ ಸೆಲ್ ನನಗೆ ಈ ಎಕ್ಸ್ ಅನ್ನೋ ವೇರಿಯೇಬಲಿಗೆ ಅಸೈನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾನು ಎಕ್ಸ್ ಅನ್ನೋ ವೇರಿಯೇಬಲಿಗೆ ಯಾವ ವ್ಯಾಲ್ಯೂನು ಕೊಡ್ತೀನೋ ಆ ವ್ಯಾಲ್ಯೂ ಬಂದು ಆ ಮೆಮರಿ ಸೆಲ್ಲಲ್ಲಿ ಸ್ಟೋರ್ ಆಗುವಂಥದ್ದು. ಈ ಥರ ಒಂದು ವ್ಯಾಲ್ಯೂ ಮೆಮರಿಯಲ್ಲಿ ಸ್ಟೋರ್ ಆಗುವಂಥದ್ದು. ಓಕೆ, ನಾವು ಈ ವೇರಿಯೇಬಲನ್ನು ಡಿಕ್ಲೇರ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ಇದು ವೇರಿಯೇಬಲ್ ಡಿಕ್ಲರೇಷನ್ ಮಾಡುವಂಥ ಸಿಂಟ್ಯಾಕ್ಸ್. ಓಕೆ, ಇಲ್ಲಿ ಡೇಟಾ ಟೈಪ್ ಅನ್ನೋದು ನಾವು ಈ ವೇರಿಯೇಬಲಿಗೆ ಯಾವ ವ್ಯಾಲ್ಯೂವನ್ನು ಕೊಡ್ತೀವೋ ಆ ವ್ಯಾಲ್ಯೂದು ಟೈಪ್. ಓಕೆ, ಈ ಡೇಟಾ ಟೈಪ್ ಬಗ್ಗೆ ನಾವು ಆಮೇಲೆ ಕಲಿಯೋಣ. ವೇರಿಯೇಬಲ್ ನೇಮ್ ಅಂದರೆ ನಾವು ಒಂದು ನೇಮ್ ಕೊಡುವಂಥದ್ದು. ಓಕೆ, ಈ ವೇರಿಯೇಬಲ್ ನೇಮ್ ಕೊಡೋದಕ್ಕೆ ಕೆಲವು ಸೆಟ್ ಆಫ್ ರೂಲ್ಸ್ಗಳಿವೆ. ಓಕೆ, ಆ ರೂಲ್ಸ್ ಪ್ರಕಾರನೇ ನಾವು ಒಂದು ವೇರಿಯೇಬಲಿಗೆ ನೇಮ್ ಕೊಡುವಂಥದ್ದು. ಆ ರೂಲ್ಸ್ಗಳು ಏನು ಅಂತ ನೋಡೋಣ. ಮೊದಲನೆಯ ರೂಲ್, ಫಸ್ಟ್ ಕ್ಯಾರೆಕ್ಟರ್ ಇನ್ ದ ವೇರಿಯೇಬಲ್ ನೇಮ್ ಶುಡ್ ಬಿ ಲೆಟರ್ ಆರ್ ಆನ್ ಅಂಡರ್ಸ್ಕೋರ್. ಓಕೆ, ನಾವು ಒಂದು ವೇರಿಯೇಬಲಿಗೆ ನೇಮ್ ಕೊಡುವಾಗ ಆ ವೇರಿಯೇಬಲಿದ್ದು ಫಸ್ಟ್ ಕ್ಯಾರೆಕ್ಟರ್ ಯಾವತ್ತೂ ಲೆಟರ್ ಅಥವಾ ಅಂಡರ್ಸ್ಕೋರ್ ಆಗಿರಬೇಕು, ಡಿಜಿಟನ್ನು ಯೂಸ್ ಮಾಡೋ ಹಾಗಿಲ್ಲ. ಓಕೆ, ನಮ್ಮ ಸೆಕೆಂಡ್ ರೂಲ್ ಏನು ಅಂತ ನೋಡೋಣ. ದ ಫಸ್ಟ್ ಕ್ಯಾರೆಕ್ಟರ್ ಕ್ಯಾನ್ ಫಾಲೋಡ್ ಬೈ ಎನಿ ನಂಬರ್ ಆಫ್ ಲೆಟರ್ಸ್ ಆರ್ ಡಿಜಿಟ್. ಓಕೆ, ನಮ್ಮ ಫಸ್ಟ್ ಕ್ಯಾರೆಕ್ಟರ್ ಲೆಟರ್ ಅಥವಾ ಅಂಡರ್ಸ್ಕೋರ್ ಆಗಿರಬೇಕು, ಆದರೆ ನಮ್ಮ ಸೆಕೆಂಡ್ ಕ್ಯಾರೆಕ್ಟರ್ ಡಿಜಿಟ್ ಕೂಡ ಕೊಡ್ಬೋದು. ಓಕೆ, ನಮ್ಮ ಥರ್ಡ್ ರೂಲ್ ಏನು? ನೋ ಎಕ್ಸ್ಟ್ರಾ ಸಿಂಬಲ್ಸ್ ಆರ್ ಅಲೌಡ್ ಅದರ್ ದೆನ್ ಲೆಟರ್, ಡಿಜಿಟ್ಸ್ ಆ್ಯಂಡ್ ಅಂಡರ್ಸ್ಕೋರ್. ಲೆಟರ್ಸ್, ಡಿಜಿಟ್ ಮತ್ತು ಅಂಡರ್ಸ್ಕೋರನ್ನು ಬಿಟ್ಟು ಯಾವುದೇ ರೀತಿಯ ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಯೂಸ್ ಮಾಡೋ ಹಾಗಿಲ್ಲ. ಓಕೆ, ಫೋರ್ತ್ ರೂಲ್ ಏನು? ಸಿ ಕೀವರ್ಡ್ಸ್ ಮಸ್ಟ್ ನಾಟ್ ಬಿ ಯೂಸ್ಡ್. ಓಕೆ, ಈ ಕೀವರ್ಡ್ಸ್ ಅಂದರೆ ಏನು? ಕೀವರ್ಡ್ಸ್ ಅಂದರೆ ಒಂದು ಪ್ರೀಡಿಫೈನ್ಡ್ ವರ್ಡ್ಸ್. ಓಕೆ, ಆ ವರ್ಡ್ಸನ್ನು ವೇರಿಯೇಬಲ್ ನೇಮ್ ಆಗಿ ಕೊಡೋ ಹಾಗಿಲ್ಲ. ಓಕೆ, ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಇಂಟ್ ಅಥವಾ ಡಬಲ್, ಫ್ಲೋಟ್ ಅನ್ನೋದೆಲ್ಲ ಕೀವರ್ಡ್ಸ್. ಆ ಥರದ್ದು ವರ್ಡ್ಸನ್ನು ನಾವು ವೇರಿಯೇಬಲ್ ನೇಮ್ ಆಗಿ ಕೊಡೋ ಹಾಗಿಲ್ಲ. ಓಕೆ, ನಮ್ಮ ಫಿಫ್ತ್ ರೂಲ್ ಏನು? The maximum size of a character supported for naming a variable is 31. ನಮ್ಮ ವೇರಿಯೇಬಲ್ ನೇಮ್ 31 ಕ್ಯಾರೆಕ್ಟರ್ ಆಗಿರ್ಬೋದು, ಅದಕ್ಕಿಂತ ಜಾಸ್ತಿ ನಾವು ಕೊಡೋ ಹಾಗಿಲ್ಲ. ಓಕೆ,
ಸೊ ಇದು ಕೆಲವೊಂದು ಸೆಟ್ ಆಫ್ ರೂಲ್ಸ್. ನೆಕ್ಸ್ಟ್ ನಾವು ಡೇಟಾ ಟೈಪ್ ಬಗ್ಗೆ ನೋಡೋಣ. ಸೊ ಡೇಟಾ ಟೈಪ್ ಅಂದರೆ ಏನು? ಡೇಟಾ ಟೈಪ್ ಅಂದರೆ ಇಟ್ ಈಸ್ ಅ ರೆಪ್ರೆಸೆಂಟೇಷನ್ ಆಫ್ ಅ ಡೇಟಾ. ಓಕೆ, ಸೊ ಈ ಡೇಟಾ ಟೈಪ್ ಏನು ಮಾಡುತ್ತೆ? ಈ ಡೇಟಾ ಟೈಪ್ ನಮಗೆ ಎರಡು ವಿಷಯ ಹೇಳುತ್ತೆ. ಮೊದಲನೆಯದು, ಒಂದು ಡೇಟಾ ಎಷ್ಟು ಮೆಮರಿಯನ್ನು ಅಲೋಕೇಟ್ ಮಾಡುತ್ತೆ ಅನ್ನೋದು. ಎರಡನೆಯದು, ಯಾವ ಟೈಪಿದ್ದು ವ್ಯಾಲ್ಯೂ ಆ ಮೆಮರಿಯಲ್ಲಿ ಸ್ಟೋರ್ ಆಗಿದೆ ಅನ್ನೋದನ್ನು. ಓಕೆ, ನೆಕ್ಸ್ಟ್ ನಾವು ಡೇಟಾ ಟೈಪಿದು ಸಿಂಟ್ಯಾಕ್ಸ್ ನೋಡೋದಾದರೆ, ಸೊ ಇಲ್ಲಿ ಒಂದು ಡೇಟಾ ಟೈಪ್ ಕೊಡುವಂಥದ್ದು, ನಂತರ ಒಂದು ವೇರಿಯೇಬಲ್ ನೇಮ್, ಓಕೆ, ಅದಕ್ಕೆ ಒಂದು ವ್ಯಾಲ್ಯೂಯನ್ನು ಕೊಡುವಂಥದ್ದು. ಸೊ ಆ ಕೊಟ್ಟ ವ್ಯಾಲ್ಯೂದು ಟೈಪ್ ಯಾವುದು ಅಂತ ಈ ಡೇಟಾ ಟೈಪ್ ಹೇಳುವಂಥದ್ದು. ಓಕೆ, ಸೊ ಸಿ ಪ್ರೋಗ್ರಾಮ್ನಲ್ಲಿ 4 ಬೇಸಿಕ್ ಡೇಟಾ ಟೈಪ್ಸ್ಗಳಿವೆ. ಓಕೆ, ಸೊ ಯಾವುದೆಲ್ಲ ಅಂತ ನೋಡೋದಾದರೆ, ಇಂಟ್, ಕ್ಯಾರ್, ಫ್ಲೋಟ್, ಡಬಲ್ ಅನ್ನುವ ಬೇಸಿಕ್ ಡೇಟಾ ಟೈಪ್ಸ್ ಬಗ್ಗೆ ಒಂದೊಂದಾಗಿ ನೋಡೋಣ. ಈ ಇಂಟ್ ಅನ್ನೋ ಡೇಟಾ ಟೈಪ್ ಹೋಲ್ ನಂಬರ್ಸನ್ನು ಸ್ಟೋರ್ ಮಾಡುತ್ತೆ. ಓಕೆ, ಸೊ ಈ ಇಂಟೀಜರ್ 2 ಅಥವಾ 4 ಬೈಟ್ಸ್ ಆಫ್ ಮೆಮರಿಯನ್ನು ಆಕ್ಯುಪೈ ಮಾಡುತ್ತೆ. ಈ ಇಂಟೀಜರ್ ಅನ್ನುವ ಡೇಟಾ ಟೈಪ್ ಮತ್ತೆ 3 ರೀತಿಯಲ್ಲಿ ಸಬ್ ಡಿವೈಡ್ ಆಗಿದೆ: ಶಾರ್ಟ್ ಇಂಟ್ ಮತ್ತು ಲಾಂಗ್ ಇಂಟ್. ಓಕೆ, ಸೊ ಇಲ್ಲಿ ಒಂದು ಕ್ವೆಶನ್, ನಾವು ಇಂಟೀಜರ್ ವ್ಯಾಲ್ಯೂವನ್ನು ಸ್ಟೋರ್ ಮಾಡುವಂಥದ್ದು ಅಲ್ವಾ? ಸೊ ಈ ಶಾರ್ಟ್, ಇಂಟ್, ಲಾಂಗ್ ಅಂತ ಯಾಕೆ ನಾವು ಸಬ್ ಡಿವೈಡ್ ಮಾಡಿರೋದು ಅಂದರೆ, ನಾವು ಸ್ಟೋರ್ ಮಾಡುವಂತಹ ವ್ಯಾಲ್ಯೂಸ್ನ ಸೈಜ್ ಇನ ಪ್ರಕಾರ ನಾವು ಒಂದು ಡೇಟಾ ಟೈಪನ್ನು ಯೂಸ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ವೇರಿಯೇಬಲಿಗೆ ಅಮೌಂಟನ್ನು ಸ್ಟೋರ್ ಮಾಡಬೇಕು ಅಂದರೆ, ಈಗ 5000 ಆರ್ 50,000 ಆ ಥರ ನಿಮಗೆ ಅಮೌಂಟನ್ನು ಸ್ಟೋರ್ ಮಾಡೋದಕ್ಕೆ ನೀವು ಇಂಟನ್ನು ಯೂಸ್ ಮಾಡ್ಬೋದು. ಅದೇ ಥರ ನಿಮಗೆ ಡಿಪಾರ್ಟ್ಮೆಂಟ್ ನಂಬರ್ ಆರ್ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಅಂತಹ ಒಂದು ಚಿಕ್ಕ ಚಿಕ್ಕ ಡೇಟಾನ ನಿಮಗೆ ಸ್ಟೋರ್ ಮಾಡೋದಕ್ಕಿದ್ದರೆ ನೀವು ಶಾರ್ಟ್ ಇಂಟ್ ಅನ್ನುವ ಡೇಟಾ ಟೈಪ್ ಯೂಸ್ ಮಾಡ್ಬೋದು. ಓಕೆ, ನಿಮಗೆ ಇವಾಗ ಒಂದು ಅಕೌಂಟ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಈ ಥರದ್ದು ಲಾರ್ಜ್ ವ್ಯಾಲ್ಯೂಸ್ನ ನಿಮಗೆ ಸ್ಟೋರ್ ಮಾಡೋದಕ್ಕಿದ್ದರೆ ನೀವು ಲಾಂಗ್ ಇಂಟನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ನೀವು ಕೊಡುವಂಥ ವ್ಯಾಲ್ಯೂ ಮೇಲೆ ಡೇಟಾ ಟೈಪ್ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಈ ಶಾರ್ಟ್ ಇಂಟ್ ಮತ್ತು ಲಾಂಗ್ ಇಂಟ್ ಮತ್ತೆ ಡಿವೈಡ್ ಆಗಿದೆ ಸೈನ್ಡ್ ಆ್ಯಂಡ್ ಅನ್ಸೈನ್ಡ್ ಅಂತ. ಓಕೆ, ಸೊ ಇಲ್ಲಿ ಸೈನ್ಡ್ ಆ್ಯಂಡ್ ಅನ್ಸೈನ್ಡ್ ಅಂದರೆ ಏನು? ಸೊ ಸೈನ್ಡ್ ಅಂದರೆ ಅದು ನಿಮಗೆ ನೆಗೆಟಿವ್ ವ್ಯಾಲ್ಯೂ, 0 ಆ್ಯಂಡ್ ಪಾಸಿಟಿವ್ ವ್ಯಾಲ್ಯೂಯನ್ನು ಸ್ಟೋರ್ ಮಾಡುತ್ತೆ. ಅನ್ಸೈನ್ಡ್ ಅಂದರೆ ನಿಮಗೆ 0 ಮತ್ತು ಪಾಸಿಟಿವ್ ವ್ಯಾಲ್ಯೂವನ್ನು ಮಾತ್ರ ಸ್ಟೋರ್ ಮಾಡುವಂಥದ್ದು. ಓಕೆ, ಇಲ್ಲಿ ಶಾರ್ಟ್ ಇಂಟ್ ಅನ್ನುವ ಡೇಟಾ ಟೈಪ್ 2 ಬೈಟ್ಸ್ ಆಫ್ ಮೆಮರಿಯನ್ನು ಆಕ್ಯುಪೈ ಮಾಡುತ್ತೆ. ಇಂಟ್ ಅನ್ನೋ ಡೇಟಾ ಟೈಪ್ 2 ಅಥವಾ 4 ಬೈಟ್ಸ್ ಆಫ್ ಮೆಮರಿ ಅನ್ನು ಆಕ್ಯುಪೈ ಮಾಡುತ್ತೆ. ಸೊ ಇಲ್ಲಿ ಒಂದು ಕ್ವೆಶನ್, ಯಾವಾಗ 2 ಬೈಟ್ಸ್ ಯಾವಾಗ 4 ಬೈಟ್ಸ್ ಮೆಮರಿ ಆಕ್ಯುಪೈ ಮಾಡುವಂಥದ್ದು ಅಲ್ವಾ? ಅದು ನಮ್ಮ ಕಂಪೈಲರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಲಾಂಗ್ ಇಂಟ್ ಅನ್ನುವ ಡೇಟಾ ಟೈಪ್ 4 ಬೈಟ್ಸ್ ಆಫ್ ಮೆಮರಿಯನ್ನು ಆಕ್ಯುಪೈ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಯಾರ್ ಡೇಟಾ ಟೈಪ್. ಕ್ಯಾರ್ ಡೇಟಾ ಟೈಪನ್ನು ನಾವು ಕ್ಯಾರೆಕ್ಟರ್ಸನ್ನು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು 1 ಬೈಟ್ ಆಫ್ ಮೆಮರಿಯನ್ನು ಆಕ್ಯುಪೈ ಮಾಡುತ್ತೆ. ಸೊ ನೆಕ್ಸ್ಟ್ ಫ್ಲೋಟ್ ಅನ್ನುವ ಡೇಟಾ ಟೈಪ್. ಫ್ಲೋಟ್ ಅನ್ನೋ ಡೇಟಾ ಟೈಪನ್ನು ನಾವು ಡೆಸಿಮಲ್ ವ್ಯಾಲ್ಯೂಸನ್ನು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಫ್ಲೋಟ್ ಅನ್ನೋ ಡೇಟಾ ಟೈಪ್ 4 ಬೈಟ್ಸ್ ಆಫ್ ಮೆಮರಿಯನ್ನು ಆಕ್ಯುಪೈ ಮಾಡುತ್ತೆ. ಓಕೆ, ನೆಕ್ಸ್ಟ್ ಡಬಲ್ ಡೇಟಾ ಟೈಪ್.
ಡಬಲ್ ಕೂಡ ಫ್ಲೋಟ್ ಥರನೇ ಡೆಸಿಮಲ್ ವ್ಯಾಲ್ಯೂಸನ್ನು ಸ್ಟೋರ್ ಮಾಡುವಂಥದ್ದು. ಸೊ ಫ್ಲೋಟಿಗೆ ಮತ್ತು ಡಬಲಿಗೆ ಡಿಫ್ರೆನ್ಸ್ ಏನು ಅಂದರೆ ಅದು ಆಕ್ಯುಪೈ ಮಾಡುವಂತಹ ಮೆಮರಿ ಸ್ಪೇಸ್. ಓಕೆ, ಫ್ಲೋಟು 4 ಬೈಟ್ಸ್ ಆಫ್ ಮೆಮರಿ ಆಕ್ಯುಪೈ ಮಾಡುತ್ತೆ, ಆದರೆ ಡಬಲ್ 8 ಬೈಟ್ಸ್ ಆಫ್ ಮೆಮರಿಯನ್ನು ಆಕ್ಯುಪೈ ಮಾಡುತ್ತೆ. ಓಕೆ, ನಿಮಗೆ 4 ಬೈಟ್ಸ್ಗಿಂತ ಜಾಸ್ತಿ ವ್ಯಾಲ್ಯೂನ ಸ್ಟೋರ್ ಮಾಡಬೇಕು ಅಂದರೆ ನೀವು ಡಬಲ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಈ ಡೇಟಾ ಟೈಪ್ಸ್ ಮತ್ತು ವೇರಿಯೇಬಲ್ಸನ್ನು ನಮ್ಮ ಪ್ರೋಗ್ರಾಮಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾವು ಈಗ ನಮ್ಮ ಎಡಿಟರಿಗೆ ಬಂದ್ವಿ. ಸೊ ಈಗ ನಾವೊಂದು ಪ್ರೋಗ್ರಾಮನ್ನು ಬರೆಯೋಣ. ಈ ಪ್ರೋಗ್ರಾಮಲ್ಲಿ ನಾವು ಎಲ್ಲ ಡೇಟಾ ಟೈಪ್ಸನ್ನು ಯೂಸ್ ಮಾಡಿಕೊಂಡು ಒಂದೊಂದು ವೇರಿಯೇಬಲನ್ನು ಡಿಕ್ಲೇರ್ ಮಾಡೋಣ. ಹಾಗೆ ಆ ವೇರಿಯೇಬಲಿಗೆ ಒಂದು ವ್ಯಾಲ್ಯೂನ ಅಸೈನ್ ಮಾಡಿ ಆ ವ್ಯಾಲ್ಯೂನ ಔಟ್ಪುಟ್ ಸ್ಕ್ರೀನಲ್ಲಿ ಪ್ರಿಂಟ್ ಮಾಡೋಣ. ಓಕೆ, ಸೊ ಕೆಲವೊಂದು ಫಾರ್ಮೆಟ್ ಸ್ಪೆಸಿಫೈಯರ್ ಬಗ್ಗೆನೂ ಕಲಿಯೋಣ. ಓಕೆ, ಮೊದಲಿಗೆ ನಾನು ಇಂಟ್ val1 ಅಂತ ವೇರಿಯೇಬಲ್ ನೇಮ್ ಕೊಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ನಾನು ಫ್ಲೋಟ್ val2 ಅಂತ ಕೊಡ್ತಿದ್ದೀನಿ. ನೆಕ್ಸ್ಟ್ ಕ್ಯಾರ್ val3 ಅಂತ ಕೊಡ್ತಿದ್ದೀನಿ. ನೆಕ್ಸ್ಟ್ ಉಳಿದಿರೋದು ಯಾವುದು, ಡಬಲ್ val4. ಈ ಥರ ನಾವು 4 ವೇರಿಯೇಬಲ್ಸನ್ನು ಡಿಕ್ಲೇರ್ ಮಾಡಿದ್ವಿ. ಇವಾಗ ಒಂದೊಂದೇ ವೇರಿಯೇಬಲಿಗೆ ನಾವು ಒಂದೊಂದು ವ್ಯಾಲ್ಯೂವನ್ನು ಕೊಡ್ತಾ ಹೋಗೋಣ. ಸೊ ಇಲ್ಲಿ val1 ಒಂದು ಇಂಟೀಜರ್ ಟೈಪ್ ವೇರಿಯೇಬಲ್. ಸೊ ಇಲ್ಲಿ ನಾನು ಇಂಟೀಜರ್ ವ್ಯಾಲ್ಯೂ ಕೊಡ್ತಿದ್ದೀನಿ, 5 ಅಂತ ಕೊಡ್ತೀನಿ. ಓಕೆ, ಸೊ ನಮ್ಮ val2 ವೇರಿಯೇಬಲ್ ಫ್ಲೋಟ್ ಟೈಪ್ ಇದ್ದು, ಸೊ ನಾನು ಇಲ್ಲಿ ಡೆಸಿಮಲ್ ವ್ಯಾಲ್ಯೂ ಅನ್ನು ಕೊಡ್ತೀನಿ. val2 = 2.5 ಕೊಡ್ತೀನಿ. ಓಕೆ, ನೆಕ್ಸ್ಟ್ ನಮ್ಮ val3 ಕ್ಯಾರೆಕ್ಟರ್ ಟೈಪ್ ಆಗಿದ್ದು ನಾನು ಡಬಲ್ ಕೋಟ್ಸಲ್ಲಿ ಒಂದು ಕ್ಯಾರೆಕ್ಟರನ್ನು ಕೊಡ್ತೀನಿ. ಓಕೆ, ಸೊ val4 ಅನ್ನೋದು ಡಬಲ್ ಟೈಪ್ ಇದ್ದು, ಸೊ ಡಬಲ್ ಟೈಪ್ ಕೂಡ ಡೆಸಿಮಲ್ ವ್ಯಾಲ್ಯೂನ ಸ್ಟೋರ್ ಮಾಡುತ್ತೆ. ಸೊ ನಾನು 1.3 ಅನ್ನೋ ಒಂದು ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಈ ವ್ಯಾಲ್ಯೂಸನ್ನು ನಾವು ಡಿಸ್ಪ್ಲೇ ಮಾಡೋಣ. ಓಕೆ, ಸೊ ಡಿಸ್ಪ್ಲೇ ಮಾಡೋದಕ್ಕೆ ನಾವು printf ಅನ್ನೋ ಫಂಕ್ಷನ್ ಯೂಸ್ ಮಾಡ್ತೀವಿ. printf ಓಪನ್ ಕ್ಲೋಸ್ ಪ್ಯಾರಂಥೆಸಿಸ್ ಒಳಗೆ ಡಬಲ್ ಕೋಟ್ಸ್, ಅದರಲ್ಲಿ ಇಂಟೀಜರ್ ವ್ಯಾಲ್ಯೂ ಈಸ್ ಅಂತ ಕೊಟ್ಟು ಒಂದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಕೊಡಬೇಕು. ಸೊ ಇಂಟೀಜರ್ ಅನ್ನೋ ಟೈಪಿಗೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನಾವು ಮೊದಲೇ ನೋಡಿದ್ವಿ. ಸೊ %d ಅಂತ ಕೊಟ್ಟು val1. ಓಕೆ, ನೆಕ್ಸ್ಟ್ ನಮ್ಮ ಫ್ಲೋಟ್ ವ್ಯಾಲ್ಯೂ printf ಡಬಲ್ ಕೋಟ್ಸ್ ಒಳಗೆ ಫ್ಲೋಟ್ ವ್ಯಾಲ್ಯೂ ಈಸ್. ಇಲ್ಲಿ ಫ್ಲೋಟ್ ಅನ್ನೋ ವ್ಯಾಲ್ಯೂಗೆ ನಾವು %d ಅಂತ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಕೊಡೋ ಹಾಗಿಲ್ಲ. ಸೊ ಫ್ಲೋಟ್ ಅನ್ನೋ ಟೈಪಿಗೆ ನಾವು %f ಅಂತ ಕೊಡ್ತೀವಿ. ಓಕೆ, ಸೊ val2. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ printf ಡಬಲ್ ಕೋಟ್ಸ್ ಅಲ್ಲಿ ಕ್ಯಾರೆಕ್ಟರ್ ವ್ಯಾಲ್ಯೂ ಈಸ್. ಸೊ ಕ್ಯಾರೆಕ್ಟರ್ ವ್ಯಾಲ್ಯೂವಿಗೆ ನಾವು
%c ಅನ್ನುವ ಒಂದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಕೊಡ್ತೀವಿ, ವ್ಯಾಲ್ಯೂ 3. ಸೊ ಲಾಸ್ಟ್ ಒನ್ ನಮ್ಮ ಡಬಲ್ ಅನ್ನೋ ಡೇಟಾ ಟೈಪ್. ಸೊ printf ಡಬಲ್ ಕೋಟ್ಸಲ್ಲಿ ಡಬಲ್ ವ್ಯಾಲ್ಯೂ ಈಸ್ ಅಂತ ಕೊಟ್ಟು ಡಬಲಿಗೆ ನಮ್ಮ ಫಾರ್ಮ್ಯಾಟ್ ಸ್ಪೆಸಿಫೈಯರ್ %lf. ಓಕೆ, ಸೊ ಕೊಟ್ಟು val 4. ಓಕೆ, ನಾವು ಇವಾಗ ಇದನ್ನು ರನ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ get ch. ಸೊ get ch ಹಾಕಿದ್ವಿ. ನೆಕ್ಸ್ಟ್ ನಾವು CLR SCR ಅಂತ ಕ್ಲಿಯರ್ ಸ್ಕ್ರೀನ್ ಫಂಕ್ಷನನ್ನು ಹಾಕುವ. ಸೊ ಕ್ಲಿಯರ್ ಸ್ಕ್ರೀನ್ ಫಂಕ್ಷನ್ ಎಲ್ಲಿ ಹಾಕಬೇಕು ಅಂದರೆ, ನಿಮ್ಮ ಈ ವೇರಿಯೇಬಲ್ ಡಿಕ್ಲರೇಷನ್ ಆದ ನಂತರ ನೀವು ಆ ಕ್ಲಿಯರ್ ಸ್ಕ್ರೀನ್ ಅನ್ನೋ ಫಂಕ್ಷನನ್ನು ಬರಿಬೇಕಾಗುತ್ತೆ, ಇಲ್ಲಾಂದರೆ ಎರರ್ ಬರುತ್ತೆ. ಓಕೆ, CLR SCR. ಓಕೆ, ಸೊ ಇವಾಗ ನಾವು ನಮ್ಮ ಫೈಲನ್ನು ರನ್ ಮಾಡೋಣ. ಫೈಲನ್ನು ಸೇವ್ ಮಾಡಿ ಕಂಪೈಲ್ ಮಾಡಿ. ಓಕೆ, ಒಂದು ಎರರ್ ಬಂದಿದೆ, ಏನು ಅಂತ ನೋಡೋಣ. ಸೊ ನಾನ್ ಪೋರ್ಟೇಬಲ್ ಪಾಯಿಂಟರ್ ಕನ್ವರ್ಷನ್ ಅಂದರೆ, ಓಕೆ, ಇಲ್ಲಿ ನಾವು ಕ್ಯಾರೆಕ್ಟರ್ ವ್ಯಾಲ್ಯೂನ ಡಬಲ್ ಕೋಟ್ಸಲ್ಲ ಸಿಂಗಲ್ ಕೋಟ್ಸಲ್ಲಿ ಕೊಡುವಂಥದ್ದು. ಓಕೆ, ಸಿಂಗಲ್ ಕೋಟ್ಸಲ್ಲಿ ನಾನು A ಅಂತ ಒಂದು ಕೊಡ್ತೀನಿ. ಸೊ ಫೈಲ್ ಸೇವ್ ಕಂಪೈಲ್. ಓಕೆ, ಸಕ್ಸಸ್. ಸೊ ಇವಾಗ ನಾನು ಈ ಫೈಲನ್ನು ರನ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ನಮ್ಮ ಎಲ್ಲ printf ಸ್ಟೇಟ್ಮೆಂಟ್ ಏನಾಗ್ತಿದೆ, ಒಂದೇ ಲೈನಲ್ಲಿ ಡಿಸ್ಪ್ಲೇ ಆಗ್ತಿದೆ. ಸೊ ನಮಗೆ ಹೀಗೆ ಬರಬಾರ್ದು, ಒಂದಾದಮೇಲೆ ಒಂದು ಡಿಸ್ಪ್ಲೇ ಆಗಬೇಕು ಅಲ್ವಾ. ಸೊ ಹಾಗೆ ಮಾಡೋದಕ್ಕೆ ನಾವು ಈ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಆದ ನಂತರ ನಾವೊಂದು ಲೈನ್ ಬ್ರೇಕನ್ನು ಕೊಡಬೇಕಾಗುತ್ತೆ. ಓಕೆ, ಸೊ ಲೈನ್ ಬ್ರೇಕ್ ಅಂದರೆ ಈ ಸೆಂಟೆನ್ಸ್ ಆದಮೇಲೆ ನೆಕ್ಸ್ಟ್ printf ನಮಗೆ ನೆಕ್ಸ್ಟ್ ಲೈನಲ್ಲಿ ಬರಬೇಕು. ಸೊ ಅದನ್ನು ನಾವು ಹೇಗೆ ಕೊಡೋದು ಅಂದರೆ /n. ಓಕೆ, ಇವಾಗ ಸೇವ್ ಮಾಡಿ ಕಂಪೈಲ್ ಮಾಡಿ. ಸಕ್ಸಸ್ ಇದೆ, ರನ್ ಮಾಡಿ. ಇಲ್ಲಿ ನೋಡಿ ನಮಗೆ ಫ್ಲೋಟ್ ವ್ಯಾಲ್ಯೂ ನೆಕ್ಸ್ಟ್ ಲೈನಲ್ಲಿ ಬಂದಿದೆ. ಇದೇ ಥರ ನಾವು ಎಲ್ಲ ಸ್ಟೇಟ್ಮೆಂಟಿಗೂ ಹಾಕೋಣ. /n ಓಕೆ, ಸೊ ಸೇವ್ ಮಾಡಿ ಕಂಪೈಲ್ ಮಾಡಿ ರನ್ ಮಾಡಿ. ನೋಡಿ ಎಲ್ಲ ವ್ಯಾಲ್ಯೂಸು ನಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನಾವು ಇಲ್ಲಿ ಡಿಕ್ಲರೇಷನ್ ಮತ್ತು ಅಸೈನ್ಮೆಂಟನ್ನು ಸಪ್ರೇಟಾಗಿ ಮಾಡಿದ್ವಿ ಅಲ್ವಾ. ಆ್ಯಕ್ಚುಲಿ ಈ ಎರಡನ್ನು ಒಂದೇ ಲೈನಲ್ಲಿ ಕೂಡ ಮಾಡ್ಬೋದು. ಅದು ಹೇಗೆ ಅಂದರೆ, ಇಲ್ಲಿ ಇಂಟ್ ವ್ಯಾಲ್ಯೂ 1 ಆದಮೇಲೆ ನಾವು =5 ಅಂತ ಒಂದು ವ್ಯಾಲ್ಯೂನ ಕೊಡ್ಬೋದು. ಓಕೆ, ಅದೇ ಥರ ಫ್ಲೋಟ್ ವ್ಯಾಲ್ಯೂ 2 = 9.5 ಅಂತ ಕೊಡ್ತೀನಿ. ಇಲ್ಲಿ ಕ್ಯಾರೆಕ್ಟರ್ ವ್ಯಾಲ್ಯೂ 3 = ಸಿಂಗಲ್ ಕೋಟ್ಸಲ್ಲಿ S ಅಂತ ಕೊಡ್ತೀನಿ. ಓಕೆ, ಹಾಗೆ ಡಬಲ್ ವ್ಯಾಲ್ಯೂ 4 = ಒಂದು 3.5 ಅಂತ ಕೊಡ್ತೀನಿ. ಓಕೆ, ಸೊ ಇದನ್ನು ನಾನು ರಿಮೂವ್ ಮಾಡ್ತೀನಿ. ಓಕೆ, ಇವಾಗ
ಫೈಲ್, ಸೇವ್, ಕಂಪೈಲ್, ಸಕ್ಸಸ್ ಇದೆ, ರನ್. ನೋಡಿ, ಅದೇ ಥರ ವ್ಯಾಲ್ಯೂ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೀವು ವೇರಿಯೇಬಲ್ ಡಿಕ್ಲರೇಷನ್ ಮತ್ತು ಅಸೈನ್ಮೆಂಟನ್ನು ಸಪ್ರೇಟ್ ಆಗೂ ಮಾಡ್ಬೋದು, ಇಲ್ಲಾಂದರೆ ಈ ಥರ ಒಂದೇ ಲೈನಲ್ಲಿ ಕೂಡ ಮಾಡ್ಬೋದು. ಓಕೆ, ಸೊ ಈ ಥರ ನಾವು ವೇರಿಯೇಬಲ್ ಮತ್ತು ಡೇಟಾ ಟೈಪ್ಸನ್ನು ನಮ್ಮ ಸಿ ಪ್ರೋಗ್ರಾಮಲ್ಲಿ ಯೂಸ್ ಮಾಡುವಂಥದ್ದು. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಅರಿಥ್ಮೆಟಿಕ್ ಆಪರೇಟರ್ಸ್ ಬಗ್ಗೆ ಕಲಿಯೋಣ. ಓಕೆ, ಸೊ ಟಿಲ್ ದೆನ್ ಟೇಕ್ ಕೇರ್.